ಯಾಕೋ ವಾಬ್ಲಿಂಗ್ ಆಗ್ತಾಯಿದೆ ಬೈಕು. ಕನ್ನಡ ಅಂತೆವಪ್ಪ ಸ್ವಲ್ಪ ಸ್ವಲ್ಪ ಗೊತ್ತಾ. ವಾವ್, ಏನು ಸಿಗೋದಾಯ್ತು ಗುರು ಇದು. ಕನ್ನಡದವರ ಎಲ್ಲ ನಾವು ಬೆಂಗಳೂರು. ವಾವ್ ವಾವ್, ಲಿಫ್ಟ್ ಕೊಡ್ಬೋದಲ್ಲ, ಯಾಕೆ ಕೊಡ್ತಿಲ್ಲ? ಓಹೋ ಇಲ್ಲಿ ನೋಡಿ ಬ್ರೋ, ಎಲ್ಲಿಗೆ ಹೋಗ್ತಿರೋದಾ? ಪರ್ಮಿಟ್ ಎಲ್ಲೂ ಕೇಳೇ ಇಲ್ವಲ್ಲ ಬ್ರೋ. ಹೆಂಗಿದೆ ಬುಲೆಟ್ ಪರ್ಫಾರ್ಮೆನ್ಸ್? सर ये बॉर्डर का यही से जाना है, यही से जाना है. वेलकम टू बॉर्डर विलेज सांग, लास्ट विलेज ऑफ इंडिया. सारे जहां से अच्छा हिंदुस्तान हमारा. सांग विलेज, इंडो पाक बॉर्डर व्यू पॉइंट, एंड यू आर अंडर एनिमी ऑब्जर्वेशन. ऊपर वाली वेजिटेशन ये सारी पाकिस्तान के एरिया में है. ड्रेस क्या है तुम्हारा नाम? ಬಾಲ್ಟಿ ಸ್ಪೆಷಲ್ ಮಸಾಲ ಏನೋ ಬಾಲ್ಟಿ ಅಂತ ಏನೋ ಬರುತ್ತಿದ್ದು. ವೆನ್ ಯು ಗೋ ಹೋಮ್ ಟೆಲ್ ದೆಮ್ ಫಸ್ಟ್ ಸೇ ಫಾರ್ ಯುವರ್ ಟುಮಾರೋ ಗೇವ್ ಟುಡೇ. ಸೇಚಿನ್ ಮಾನಿಯರ್ಸ್ ಮೆಮೊರಿಲ್ ಬರೆದಿದ್ದಾರೆ ಅಂತ ಅಷ್ಟೇ. ಅದು ವಾಲ್ ಅಷ್ಟೇನಾ? ವಾಲ್ ಅವರು ಏನು ಬರೋದು, ಏನು ವಾಲ್ ಅದು ಪಾಪ ಒಂದಿತ್ತು. ಬಟ್ ಏನು ಮಾಡಲಿ, ಗುಡ್ ಮಾರ್ನಿಂಗ್ ಕರ್ನಾಡು ಇದ್ದೀರಾ? ಸೊ ಗುಡ್ ಮಾರ್ನಿಂಗ್ ಫ್ರಮ್ ಡಿಸ್ಕಿಟ್. ನೋಡಿ ಮಾರ್ನಿಂಗ್ ಆಗಿದೆ 8:30. ಸೊ ನಾವು ಹೊರಟಿದ್ದೀನಿ ತುರ್ಟುಕ್ಕೆ. ಹೌದು, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಲಗೇಜೆಲ್ಲ ಇಳಿಸ್ಬಿಟ್ಟೆ, ಯಾಕಂದರೆ ಇವತ್ತು ನಾವು ವಾಪಸ್ ತುರ್ಟುಕ್ಕಿಂದ ಬಂದು ಇಲ್ಲೇ ಇರ್ತೀನಿ. ನಾಳೆ ಪ್ಯಾಂಗಾಂಗ್ ಹೋಗ್ತೀನಿ. ಸೊ ಸ್ಟೇ ಚೆನ್ನಾಗಿತ್ತು. ಇದೆ 800 ತಗೊಂಡ್ರು ಪರ್ ಡೇಗೆ. ಸೊ 2 days ಇರ್ತೀನಿ, 1600. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಜಾಗ. ಸೂಪರ್ ಅಲ್ಲ? ಎಸ್. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೊರಡೋಣ. ಏನೇನು ಹಾಕಿಸ್ಕೊಟ್ಟು ಹಾಕಿದ್ದು ಗುರು ನಾನು. ಕಾಲು ಗಂಟೆ ಇಲ್ಲದೆ ಆಯಿತು ಗುರು. ಓಕೆ ಹೊರಡೋಣ. ಸೊ ಪೆಟ್ರೋಲು ಮಿಸ್ಟೇಕ್ ಮಾಡಿಬಿಡಿ ಆನ್ ಮಾಡಿದಾರ. ಬೆಳಿಗ್ಗೆನೇ ಬಂದರೆ ಇಷ್ಟು ಜನ ನಾವು ಹಾಕಿಸ್ಕೊತಾ ಇರ್ತಾರೆ. ಸೊ ರಾತ್ರಿ ಬರ್ತಿರಲ್ಲ, ಅವಾಗಲೇ ಟೈಮ್ ಇದ್ರೆ ಹಾಕಿಸ್ಕೊಬಿಡಿ. ಸೊ ಬೆಳಿಗ್ಗೆ ಟೆನ್ಷನ್ ಇರಲ್ಲ ಪೆಟ್ರೋಲ್ದು, ಆರಾಮಾಗಿ ಹೋಗ್ಬಿಡ್ಬೋದು. ಓಹೋ ಏನು ಚೆನ್ನಾಗಿದೆ ವ್ಯೂ. ಯಾಕೋ ವಾಬ್ಲಿಂಗ್ ಆಗ್ತಾಯಿದೆ ಬೈಕು, ಗೊತ್ತಿಲ್ಲ. ವೇಟ್ ಕಡಿಮೆ ಇರೋದಕ್ಕೆ ಅನ್ಸುತ್ತೆ. ಹಿಂದೆ ಈ ಕಲ್ ರೋಡಲ್ಲಿ ಹೋಗ್ತಿದ್ದೀನಲ್ಲ. ಓಕೆ, ಇವಾಗ ಸರಿ ಹೋಯ್ತಾ? ಸೊ ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿರಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ರಾವಿಶಿಂಗ್ ರೈಡರ್ಸ್ಗೆ ಫ್ರಮ್ ಡಿಸ್ಕೆಟ್. ಇವಾಗ ನಾನು ಹೊರಡ್ತಾ ಇದ್ದೀನಿ ಟುಟುಕ್ ವಿಲೇಜ್. ಯು ಕ್ಯಾನ್ ಸಿ ಪಾಕಿಸ್ತಾನ್ ಬಾರ್ಡರ್, ಅಲ್ಲಿಂದ ಪಾಕಿಸ್ತಾನ್ ಬಾರ್ಡರ್ ನೋಡ್ಬೋದು. ಆ್ಯಂಡ್ ಹಳ್ಳಿ ಇದೇ ಥರ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಸ್, ಸೊ ಬೇಗ ಹೋಗಿ ಬೇಗ ಹೋಗ್ಬಿಡ್ಬೇಕು. ಈ ಜಲ್ಪೇಟು ಸರಿತಾ ಇರುತ್ತೆ ಗುರು, ಅಡ್ಜಸ್ಟ್ ಮಾಡ್ಕೋತಾ ಇರಬೇಕು. K2 to ಕನ್ಯಾಕುಮಾರಿ ಈಸ್ ಒನ್. ಇಲ್ಲಿ ಫುಲ್ ಆಫ್ ಸ್ಯಾಂಡ್ಸ್ ಇದೆ, ಸ್ಯಾಂಡ್ ಡ್ಯೂನ್ಸ್ ಅಂತ ಕರೀತಾರಲ್ಲ ನೋಡಿ. ಅಲ್ಲೆಲ್ಲ ಬೇಜಾನ್ ಇದೆಯಲ್ಲ, ರಾಶಿ ಇದೆ, ತುಂಬ್ಕೊಂಡು ಹೋಗ್ಬೋದು ಮನೆ ಕಟ್ಟಕ್ಕೆ. ನೆಕ್ಸ್ಟು ಬರೋದು ಹುಂದರ್ ಸಿಟಿ ಇದೆ ಅನಿಸುತ್ತೆ. ಹುಂದರು ನಾವು ಉಳ್ಕೊಂಡಿದ್ದು ಡಿಸ್ಕಿಟು, ಅಲ್ಲೇ ಇರೋದು ಮಾನಸ್ಟ್ರಿ, ಮೈತ್ರಿ ಮುತ್ತ ಸ್ಟ್ಯಾಚ್ಯೂ ಆ್ಯಂಡ್ ಮಾನಸ್ಟ್ರಿ. ವೆಲ್ಕಮ್ ಟು ಹುಂದರ್. ಓಕೆ, ದಿಸ್ ಈಸ್ ಹುಂದರ್ ಫಾರ್ ಯು. ಇಲ್ಲಿ ಕ್ವಿಕ್ಕಾಗಿ ಏನಾದರೂ ತಿನ್ಕೊಂಡು ನೀರಿನ ಬಾಟ್ಲು ತೊಗೊಂಡು ಹೋಗ್ಬಿಡಬೇಕು. ಅಲ್ಲೇನೂ ಇದೆ, ತಿನ್ಕೊಂಬೋಣ ಸ್ವಲ್ಪ. कन्नड़? हाँ जी, कन्नड़ जानते हो? हाँ जी, जानते हो आप? ಮೈ ಫ್ರೆಂಡ್ ಸ್ವಲ್ಪ ಸ್ವಲ್ಪ ಗೊತ್ತಾ. ಗೊತ್ತಾ? ನಾವು ಕನ್ನಡದವರು, ಬೆಂಗಳೂರಿಂದ. ಬೆಂಗಳೂರು? ಕಬ್ ಆಯ್ತು ಸರ್. ನಾನು ನಿನ್ನೆ ಬಂದೆ ಡಿಸ್ಕಿಟಲ್ಲಿದ್ದೆ. ಈಗ ಟುಟುಕ್ ಹೋಗ್ತಾ ಇದ್ದೆ. ಓಕೆ, ನೈ ಜಾ ರहा हूं. ಹೋಗ್ತೀನಿ. ಹಾಂ, ಅದೇ ಇಲ್ಲಿ ಬರ್ತಿತ್ತಲ್ಲ. पहले बहुत वहाँ बैठा था, बेलकोपा.
और मैसूर से 2 मैसूर तो 6 घंटे है, मैसूर के बाद 2 घंटे है ना वहाँ ठहरने। वहाँ पे रहे आप? हाँ। ओके ओके, बहुत अच्छे। अच्छा लगा। अभी 2 घंटे है यहाँ से मैसूर को। 2 घंटा। क्या क्या दे सकते हैं? ओके, कैमल और बॉर्डर यहाँ तुर्तुक में। नहीं तुर्तुक में केमल नहीं है, कैमल नहीं है? केमल यहाँ है सिर्फ। हाँ जी, वो डबल हम्स वाला है ना डबल हमल है यहाँ यहाँ पे? यहाँ पे। हाँ जी, तुर्तुक में क्या है? तुर्तुक में म्यूजियम होगा और ये बॉर्डर देखने को मिलेगा ओके और गांव का थोड़ा कल्चर देखने को मिलेगा जी, गांव के रीति रिवाज हाँ 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 और रहन सहन। ओके ओके ओके, वैसे। ठीक है, देखते हैं। शुक्रिया। पहले आप टूर तो हो गया ना, हाँ फिर उसके बाद शाम को यहाँ। ठीक है, ठीक है ठीक है ठीक है। कितना लेते हैं राइड के लिए? रेट के लिए 300 से शुरू होगा ओके, स्टार्ट। थैंक यू जी। तो ग्रुप नहीं है, अकेला? सोलो, हाँ बेंगलोर से। हाँ अच्छा ये भी भाई भी भाई भी वहाँ से लेके आए पूरा। वहाँ से राइड करके आ रहा हूँ। लेता ट्रांसफर किया नहीं, पूरा पूरा वहाँ से। पूरा राइड करके आ रहा हूँ। अच्छा जी, आज 13th डे है। अच्छा अच्छा, तो तुम ठहरना है। नहीं, तक जाके आ जाऊँगा। हम्म। बिस्किट में रूम लिया है, वहाँ पे यहाँ रुकता से जा हूँ। सकते हैं आराम से वहाँ पे? कैमल के ओर जाके हाँ हाँ एटीवी देख कर शाम को यहाँ कल्चर शो होगा हाँ। कितने बजे? 5 PM 5 PM से होता है? ओके, रात को भी होता है क्या? रात को होता है। ಓಕೆ, बहुत अच्छे. ಓಕೆ, ಬ್ರೇಕ್ಫಾಸ್ಟ್ ಆಯಿತು ಲೈಟಾಗೆ. ಆ್ಯಂಡ್ ಅಲ್ಲಿ ನೋಡಿ ಕಾಫಿ ಹೌಸ್ ಮತ್ತು ರೆಸ್ಟೋರೆಂಟ್ ಅಂತ ಹಾಕಿದ್ದಾರೆ. ಈ ಅಂಕಲು ಕುಶಾಲ್ ನಗರಲ್ಲಿ ಇದ್ರಂತೆ, ಗೋಲ್ಡನ್ ಟೆಂಪಲ್ ಇದೆಯಲ್ಲ ಅಲ್ಲಿ. ಸೊ ಕನ್ನಡ ಗೊತ್ತು ಇವ್ರಿಗೂ ಸ್ವಲ್ಪ. ತಾಯ್ಸೆ ಚಂಗ್ಮಾರ್ ತುರ್ತಕ್. 10 ಗಂಟೆ ಆಗೋಯ್ತು, ಇರಲಿ ಪರವಾಗಿಲ್ಲ. 10ರಿಂದ 11, 11ರಿಂದ 12 ಅಂತರೂ ರೀಚ್ ಆಗ್ತೀನಿ. 12:30ವರೆಗೆ. 12ರಿಂದ 1:30, 2:30, 2 ಅವರ್ಸ್ ಮಾಡಿದ್ರು ನಾನಲ್ಲಿ, ಅಥವಾ 3:30 ಆದ್ರೂ 4:00, 5:30, 6 ಅಷ್ಟರಲ್ಲಿ ಬಂದುಬಿಡ್ತೇನೆ ಇಲ್ಲಿ. ಓಹೋ ಕಲ್ಲು ಎಷ್ಟು ಚೆನ್ನಾಗಿ ಜೋಡಿಸಿದ್ರು ನೋಡಿ. ಇಲ್ಲಿ ಇದೇ ಕಲ್ಲುಗಳನ್ನ ತೊಗೊಂಡು ಇಲ್ಲಿ ನೀಟಾಗಿ ಜೋಡಿಸ್ಬಿಟ್ಟವ್ರೆ. I say 13 kilometers. ಅಂದರ್ ಬ್ರಿಡ್ಜ್ ಹೆಂಗಿದೆ, ಅಂದರ್ ಬ್ರಿಡ್ಜ್. ಇಲ್ಲಿ ನದಿ ಎಷ್ಟು ಚೆನ್ನಾಗಿದೆ. ಕ್ಲೀನ್ ವಾಟರು, ಕೋಲ್ಡಾಗಿ ಬರುತ್ತೆ. ತುಂಬಾ ಕೋಲ್ಡ್ ಇರುತ್ತೆ, ಮುಟ್ಟಕ್ಕಾಗಲ್ಲ. ಅವರು ಮುಟ್ಟಿದ್ರೆ ಒಂದು ಸುಧಾರಿಸ್ಕೊಳಕ್ಕೆ 1-2 ನಿಮಿಷ ಬೇಕು. ಹಂಗೆ ಚಳಿ ಆಗ್ತಾ ಇರುತ್ತೆ, ಕುಡಿಯೋಕ್ಕಂತೂ ಆಗೋದಿಲ್ಲ. ನೋಡಿ ಕೆನಲ್ ನೋಡ್ಬಿಟ್ಟವ್ರೆ ನೀರು ಹೋಗಕ್ಕೆ. ಸಿಯಾಚಿನ್ ಮರಾಠಾಸ್. ವಾವ್, ಇಲ್ಲಿ ನೋಡಿ ಹೆಚ್ಚು ಇದು ವಾಟರ್ ಕ್ರಾಸಿಂಗ್. ನೋಡ್ಕೊಬಿಟ್ರೆ ವಾಟರ್ ಕ್ರಾಸಿಂಗ್ ಇದೆ. ವಾಟರ್ ಕ್ರಾಸಿಂಗ್ ಹಿಂಗೋಗಿ ಹಿಂಗೆ ಬರುತ್ತೆ. ಸೊ ಕೇರ್ಫುಲ್ಲಾಗಿ ಹೋಗ್ಬೇಕು. ಲಡಾಖ್ ಪೊಲೀಸ್. ಓಹೋ ವೆರಿ ನೈಸ್. ಅಲ್ಲಿ ನೋಡಿ ಹಾವು ಬಂದಿದೆ. ರೋಡ್ ಮಾತ್ರ ಆಸಮ್ ಆಗಿದೆ ಗುರು. ಆರಾಮಾಗಿ ಹೋಗ್ಬೋದು ಹುನ್ನಾರಿಂದ ತುಟ್ಟಕ್ಕೆ. ಬಟ್ ಯಾವ ರೈಡರು ಹೋಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಯಾವ ರೈಡರು ಕಾಣಿಸ್ಲಿಲ್ಲ. ವಾವ್, ಈ ಬೆಟ್ಟ ಏನು ಸಾಕಾಗಲ್ಲ. ಎಲ್ಲರೂ ಫೋಟೋ ತಕ್ಕೋತಾರೆ.
ಮಜಾ ಬರ್ತದೆ ರೋಡ್ ಓಡ್ಸೋಕ್ಕೆ ಸಕಾಲಾಗಿದೆ. ಕರ್ವ್ಸ್ಗಳು ಆ್ಯಂಡ್ ತುಂಬ ಶಾರ್ಪ್ ಕರ್ವು ಇಲ್ಲ. ವೆರಿ ನೈಸ್. ವೆರಿ ನೈಸ್. ಇಂಡಿಪೆಂಡೆನ್ಸ್, ಇಟ್ಸ್ ನಾಟ್ ಫ್ರೀ, ಇಟ್ಸ್ ಕಾಸ್ಟ್ ಸೋಲ್ಜರ್ಸ್. ಎಸ್. ನೋಡಿ ಇದು ಮನೆಗಳು ಹೆಂಗಿದೆ, ಕಲ್ಲಲ್ಲೇ ಕಟ್ಟಿದ್ದಾರೆ. ಉಣ್ಮೆನಾ ಇದು? ಉಣ್ಮೆ ಅಂತ ಹಾಕಿದ್ದಾರೆ. ಓ, ಏನು ಗುರು ಕಲ್ಲಿದು ಸಾಧ್ಯ ಆಗಿದೆ. ಆಫ್ ರೋಡ್ ಸಿಕ್ತು ಗುರು, ಆಫ್ ರೋಡ್ ಸಿಕ್ತು. ಇಲ್ಲಿ ತನಕ ಚೆನ್ನಾಗಿತ್ತು. ಹೋಗ್ಬಿಡ್ತೀನಿ ಸರ್. ವಾವ್, ಏನು ಸಗದಾಯಿತು ಗುರು ಇದು. ಓಹೋ ಹೋ 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 ಹೋ, ಕೊಡ್ದುಬಿಟ್ಟವ್ರು ಹಾಕ್ಕೊಂಡು ಗೋಡೆನ. ಗೋಡೆ ಅಂತೀನಿ, ಬೆಟ್ಟನ ಖರಾಬಾಗಿ ಕೊಡ್ದವ್ರು. ಇಲ್ಲಿ ತನಕ ಚೆನ್ನಾಗಿತ್ತು. ಇಲ್ಲೇನಾಯ್ತು ಗುರು? ಅಮ್ಮ, ಇಲ್ಲಿಂದ ಚೆನ್ನಾಗಿದೆ. ಜಸ್ಟ್ ಅದೊಂದು ಬೆಟ್ಟ ಮಾತ್ರ ಹಂಗಿತ್ತಷ್ಟೇ. ರಿಜಿಸ್ಟ್ರನ್ನ ಓಕೆ, ಇಲ್ಲೇನೋ ರಿಜಿಸ್ಟರ್ ಮಾಡ್ಬೇಕಂತೆ, ಮಾಡ್ಕೊಂಬಿಡ್ತೀನಿ. ಎಸ್, ಯು ಗೈಸ್? ಹೌದು. Came along with from Bangalore? Yeah, I'm riding from Bangalore. Oh, nice. Huh? How many days? This is my 13th day. 13th. Yes. ಏನು ಚೆನ್ನಾಗಿದೆ ನೋಡ್ರಿ ಅಲ್ಲಿ. ರೂಟ್ ಮ್ಯಾಪ್, ಟುಟುಕ್ ಟಾಂಗ್ ಟಾಕ್ಷಿ ಟುಟುಕ್ ನಾಲ. ಓಕೆ, ಏನಿಲ್ಲ, ಯಾವ ಗಾಡಿಗಳು ಪಾಸ್ ಆಗಿದೆ, ಯಾವ ಗಾಡಿಗಳು ಪಾಸ್ ಆಗಿಲ್ಲ ಅಂತ ನೋಡಿದ್ರೆ ಅಷ್ಟೇ, ಇನ್ನೇನಿಲ್ಲ. ನೀವು? ನಾವು ಚಂಡೀಗಢ ಇಲ್ಲ, ಶಿಫ್ಟ್ ಮಾಡಿದ್ರನಾ ಬೈಕ್? ಅದಾ 3 ಬೈಕ್. ನಾಳೆ ಪ್ಯಾಂಗಾಂಗಾ? ನಾಳೆ ಸಿಯಾಚಿನ್ ಹೋಗ್ತೀರಾ? ಓಕೆ, ಎಷ್ಟು ದೂರ ಸಿಯಾಚಿನ? ಸೇಮ್ ಇಷ್ಟೇ, 90 ಕಿಲೋಮೀಟರ್ಸ್ ಏನಿದೆ, ಆ ಕಡೆ 90. ಸಿಯಾಚಿನ್ ಬೇಸ್. ಓಕೆ, ಇದೇನು ಡಿಸ್ಟೆನ್ಸ್ ಇದೆ ಅದೇ ಡಿಸ್ಟೆನ್ಸ್. ರೋಡ್ ಚೆನ್ನಾಗಿದೆ ಅಂತ? ಚೆನ್ನಾಗಿರ್ಬೋದು. ಓಕೆ, ನೋಡ್ತೀನಿ ಹಂಗಾರೆ. ಓಕೆ, ಥ್ಯಾಂಕ್ಸ್. ಐ ಕನ್ನಡದವರ ಎಲ್ಲ? ನಾವು ಬೆಂಗಳೂರು. ನೀವು? ಓ, ಧಾರವಾಡ. ಸೂಪರ್. ಬೆಳಗಾವಿ. ಓಕೆ ಓಕೆ. ಹಾಂ, ಒಬ್ಬನೇ. ಬೆಂಗಳೂರಿಂದ ಓಡಿಸ್ಕೊಬಂದೆ. ನೀವು ಶಿಫ್ಟ್ ಮಾಡಿಸಿದ್ರನಾ? ಓಕೆ, ವಾಪಸ್ ಹೋಗಿ ಶಿಫ್ಟ್ ಮಾಡ್ತೀನಿ, ಬರೋವಾಗ ರೈಡ್ ಮಾಡ್ಕೊಬಂದೆ. ಹಾಂ, ಅದೇ. ಓಕೆ. ಓ, ಬೆಜ್ಜನ್ ಕನ್ನಡದವರು ಗುರು ಇಲ್ಲಿ. ಸೂಪರ್ ಗುರು. ಸಿಯಾಚಿನ್. ಹಾಂ, ಓಕೆ. ಸಿಯಾಚಿನ್ ಇಷ್ಟೇ ಕಿಲೋಮೀಟ್ರ್ ಬರುತ್ತಂತೆ. ಸೊ ಸಿಯಾಚಿನ್ಗೆ ಹೋಗ್ಬಿಡ್ಬೋಣ ಅಲ್ಲ, ಒಂದು ಎಕ್ಸ್ಟ್ರಾ ದಿನ ಇರೋಣ ಅಷ್ಟೇ. ಓ
ವಾವ್, ಏನು ಚೆನ್ನಾಗಿದೆ ಅವರು. ಸೂಪರ್. ಶೇಖ್ ವಾರ್ ಮೆಮೋರಿಯಲ್ ತುಟ್ಟಕ್. ಬರೋ ಹೋಗೋಣ ಮೆಮೋರಿಯಲ್ಗೆ, ಹೋಗೋಣ. ಗುರು ಬೇಜಾನ್ ಜನ ಇದ್ದಾರೆ, ಬೇಜಾನ್ ಜನ ಇದ್ದಾರೆ. ರೈಡರ್ಸು. ಓಹೋ, ವೆರಿ ಸ್ಲೋ ಇರಬೇಕು. ಕರ್ವ್ ಪ್ಲಸ್ ವೆರಿ ಮಚ್ ಸ್ಲೋಪ್ ಇದೆ. ವಾವ್, ವೆರಿ ನೈಸ್. Mountains are pleasure if you drive with leisure. ವಾವ್. ಎಷ್ಟು ವಾವ್ ಹೇಳ್ತೀನೋ ಗೊತ್ತಿಲ್ಲ ಗುರು, ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ನಿಲ್ಸ್ಕೊಂಡು ಫೋಟೋ ತಗೋಬೇಕು ಅನ್ಸುತ್ತೆ, ಹಂಗಿದೆ ಪ್ಲೇಸಸ್ಸು. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಬರಲ್ಲ. ಎಲ್ಲಾರ್ದು ಹಿಮಾಲಯನ. ಬೋಗ್ಡಾಂಗ್ ವಿಲೇಜ್ 5 ಕಿಲೋಮೀಟರ್ ಇದೆ. ಬೊಂಗ್ಡಾಂಗ್. ಆರಾಮಾಗಿ ಹೋಗ್ರು, ಆರಾಮಾಗಿ, ನೋ ಟೆನ್ಷನ್. ಎಲ್ಲ ಬೈಕರ್ಸು ಶಿಸ್ತಾಗಿ ಎಷ್ಟು ಲೈನಾಗಿ ನೀಟಾಗಿ ಹೋಗ್ತವ್ರೆ. ಈ ಸ್ಕೂಲಲ್ಲಿ ಮಕ್ಕಳು ಲೈನಲ್ಲಿ ಹೋಗ್ತಾರೆ ನೋಡಿ, ಸ್ಕೂಲ್ ಕ್ಲಾಸ್ ಒಳಗಡೆ ಪ್ರೇಯರ್ಗೆ ಅಂತೆಲ್ಲ. ಸೊ ಹಂಗೆ ಇದೆ ಅನಿಸುತ್ತೆ. ಊರು ಯಾವುದೋ ಇತ್ತಲ್ಲ ಗುರಲ್ಲಿ, ಸ್ಕೂಲ್ ಝೋನ್ ಇದೆಯಂತೆ. ಸ್ಕೂಲು ಗುರು ಸೂಪರ್ ಇದೆ ಸ್ಕೂಲು. ಬೋಗ್ಡಾಂಗ್ 50 नहीं, CT नहीं. ಯಾರು ಪಾಪ ಲಿಫ್ಟ್ ಕೇಳ್ತಿದ್ದ, ಸೀಟೇ ಇಲ್ಲ ಗಾಡೀಲಿ. ಎಲ್ಲಿ ಕೂರಿಸ್ಕೊಳ್ಳೋಣ. ಬೋಗ್ಡಾಂಗ್ ವಿಲೇಜ್. ಗುರು ಸೂಪರ್ ಇದೆ. ಇಲ್ಲೇ ಇಲ್ಲ, ಸೀಟೇ ಇಲ್ಲ ಗುರು. ಎಲ್ಲರೂ ಲಿಫ್ಟ್ ಕೇಳ್ತವ್ರೆ, ಸೀಟೇ ಇಲ್ಲ. ಏನು ಮಾಡೋಣ, ಯಾರು ನಿಲ್ಲಿಸಲ್ಲ ಗುರು. ಲಿಫ್ಟ್ ಕೊಡ್ಬೋದಲ್ಲ, ಕೊಡ್ತಿಲ್ಲ. ಸ್ಟ್ರೇಂಜ್ ವಿಲೇಜಲ್ಲಿ ಸ್ಟ್ರೇಂಜರ್ಸ್ ಮಧ್ಯ ಯಾಕೆ ಸುಮ್ಮನೆ ಅಂತ ಎಲ್ರಿಗೂ ಭಯ ಇರಬೇಕು. ಓಕೆ, ಸ್ವಲ್ಪ ನಿಂತ್ಕೊಂಡು ನೋಡ್ಸಿದ್ರೆ ಬೆಟರು. ಎಲ್ಲ ಸ್ಕೂಲ್ ಮಕ್ಕಳು ಸ್ಕೂಲಿಂದ ಬರ್ತಾರ, ಸ್ಕೂಲ್ಗೆ ಹೋಗ್ತಾರ. ಯಾಕೆ ಗುರು ಬಾಂಗ್ನಾಗ ವಿಲೇಜಲ್ಲಿ ರಾರು ಹಾಕಿಲ್ಲ? ಯಾಕಪ್ಪ, ಈ ವಿಲೇಜ್ ಏನು ಮಾಡಿತ್ತು? ಅಲ್ಲೆಲ್ಲ ಹಾಕಿದ್ರ, ಎಲ್ಲ ಹಾಕೋತಾನೆ. ಗೋಪುರ ಬ್ಯಾಟ್ರಿ ಖಾಲಿ ಹೋಗಿತ್ತು, ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ನಿಲ್ಲಿಸ್ದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನದಿ. ಅಮ್ಮ, ನದಿ ಬೆಟ್ಟ, ಯಪ್ಪ ಕಲ್ಗಳು ಗುರು. ಬಿದ್ದರೆ ಏನಾದರೂ ಅಷ್ಟೇ ಮುಗೀತು. ಸೊ ಹೊರಡೋಣ. ವೆರಿ ನೈಸ್. ಸೀಟ್ ಎಲ್ಲ ಗುರು, ಎಲ್ಲಿ ನಿನಗೆ? ಓ ಗುರು, ರೋಡ್ ಯಾಕೆ ಗುರು ಹೆಂಗಿದೆ ಅಲ್ಲಿ ತನಕ? ಓಕೆ 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 ಎಸ್. ವಾವ್.
ಮಣ್ಣುಗಳು ಬೆಟ್ಟಗಳು. ಆ್ಯಂಡ್ ಇದು ಮೇನ್ ಎಲೆಕ್ಟ್ರಿಸಿಟಿದು ಹೆಂಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಗುರು, ಸಕ್ಕತ್ತಾಗಿದೆ. ಅಲ್ಲಿ ಬ್ರಿಡ್ಜ್ ಇದೆ, ಸೂಪರ್. ಎರಡನೇ ಬ್ರಿಡ್ಜ್ ಇದು. ಏನು ಚೆನ್ನಾಗಿದೆ ಗುರು ಬ್ರಿಡ್ಜು, ಸೇಮ್ ಅಲ್ಲಿತ್ತಲ್ಲ ಅದೇ ಥರದ್ದು. ತುಂಬ ಚೆನ್ನಾಗಿತ್ತು. ಓಹೋ ಹೋ, ಇಲ್ಲಿ ನೋಡಿ ಹಿಂಗೆ ಕಟ್ಟಿದ್ದಾರೆ, ಇದು ಸರಿಯಾಗಿದೆ. ವಾ, ಇಲ್ಲಿ ನೋಡಿ ಬೆಟ್ಟಗಳ ನೋಡು, ಬರೀ ಕಲ್ಲು ಮಣ್ಣು ಬೆಟ್ಟನ, ಸೂಪರ್. ಈಸ್ಟ್ ವಿಜಯ, ಚಾಲುಕ್ಯ, ಗುಲಾಬ್, ತುರ್ತಕ್ 13 ಕಿಲೋಮೀಟರ್. ಆಲ್ ಬಿಕಾಸ್ ಆಫ್ ದ BRO. ಅವ್ರು ಈ ಥರ ರೋಡ್ ಮಾಡಿಲ್ಲ ಅಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು. ಎಷ್ಟೋ ಜನ ಈ ರೋಡಲ್ಲಿ ಬರೋಕ್ಕೆ ಹಿಂಜರಿತಿದ್ರು. ಬಟ್ ಇಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ವ್ಯೂ ನೋಡಿಕೊಂಡು ಈ ರೋಡ್ನ ಎಂಜಾಯ್ ಮಾಡ್ಕೊಂಡು, ರೈಡ್ನ ಎಂಜಾಯ್ ಮಾಡಿಕೊಂಡು ತುರ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಟು BRO, ಥ್ಯಾಂಕ್ಸ್ ಟು the government of India. Okay, yes. Puro 80 ಹೋಗ್ತಾ ಇದ್ದೀನಿ. ಬೇಡ, ಸ್ಲೋ 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 ಸ್ಲೋ. ಹಂಪ್ಸಿದೆ ಇಲ್ಲಿ, ಹಿಂಗೆ ಕೆಳಗಡೆ ಹೇಳ್ತೀವಿ ಮೇಲೆ ತಕ್ಕತ್ತೆ ಆ ಥರ. ಸೊ ಸ್ಲೋ ಇದ್ರೇ ಬೆಟರ್. Very nice. We cut mountains to connect hearts. Oh wow, ಏನು ಚೆನ್ನಾಗಿದೆ ಇದು. ವಾವ್, ಈ ಕಲ್ಲು ಎಷ್ಟು ಚೆನ್ನಾಗಿ ಜೋಡಿಸೋರಲ್ಲ, ನೀಟಾಗಿ ಥರ ಡಿಸೈನ್ ಮಸ್ತ್ ಇದೆ. ಟೀ ರೆಸ್ಟೋರೆಂಟ್ ಒಂದಷ್ಟು ಜನ ನಿಲ್ಸವ್ರೆ. ಓ ಗುರು, ಹೆಲ್ಮೆಟ್ ಶೀಲ್ಡ್ ಹಾಕೊಬೇಕಿಲ್ಲ ಅಂದರೆ ಏನೋ ಹೊಡಿತಾ ಇರುತ್ತೆ, ಪಟ್ ಅಂತ ಹೊಡಿತು ಗುರು. ಇಲ್ಲೇನು ಮಾಡ್ತಾರೆ ಇವರೆಲ್ಲ? ಓ ವೆರಿ ನೈಸ್. ಎಕ್ಸ್ಕ್ಯೂಸ್ ಮೀ, ಒಂದು ಸೆಕೆಂಡ. ಓಹೋ ಹೋ, ಏನು ಚೆನ್ನಾಗಿದೆ ಗುರು. ವಾವ್. ಓಕೆ, ಆಸಮ್ ಆಗಿತ್ತು ಇದು ಫಾಲ್ಸು. ಅಲ್ಲಿಂದ ಬರ್ತಾಯಿದೆ ನೋಡಿ ಗುರು. 5 ಕಿಲೋಮೀಟ್ರ್ ಇದೆ ಟುಟುಕು, ಹೋಗಿ ಬರುವ. ಫಾರ್ ಎವ್ರಿ ಸಿಂಗಲ್ ಕಿಲೋಮೀಟರ್ you go, you will experience a new scenario. Welcome to Tutuk village. ಇಲ್ಲಿ ಹಾಕಿದ್ದಾರೆ ಅಲ್ಲಿ. ಸೊ ದಿಸ್ ಇಸ್ ದ ಟುಟುಕ್. ಇದೇನಾ ಟುಟುಕ್ಕು? ಮುಂದೆ ಹೋಗ್ಬೇಕಾ? ಇನ್ನೂ 1.4 ಕಿಲೋಮೀಟರ್ ತೋರಿಸ್ತದೆ. ಹೋಗುವ. ತುರ್ತುಕ್ಕಿಗೆ ಹೋಗಿ ಎಲ್ಲಿ ಹೋಗ್ಬೇಕು ಅಂತ ನೋಡಬೇಕು. ಗೆಸ್ಟ್ ಹೌಸು ತುಂಬಾ ಇದೆ ಉಳ್ಕೊಳ್ಳೋಕ್ಕೆ ಟುಟುಕಲ್ಲಿ, ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಎಲ್ಲೂ ಉಳ್ಕೊಬೋದು. ತುರ್ತುಕ್ ವ್ಯಾಲಿ ರೆಸ್ಟೋರೆಂಟ್ ಎಲ್ಲೋಗ್ಬೇಕು? ವಾವ್, ಕಾರ್ನ್ಸ್ ಕಿಚನ್ ಎಲ್ಲೋಗ್ಬೇಕು?
ತುರ್ತುಕ್ ವಿಲೇಜ್ ಏನೋ ಬಂದ್ವಿ. ರೈಡರ್ಸ್ ಎಲ್ಲ ಎಲ್ಲೋದ್ರು ಗುರು, ಕಾಣಿಸ್ತಾನೆಲ್ಲ. ವಾವ್ ವೆರಿ ನೈಸ್. ಇದೊಂದೇನೆ ನೋಡೋಣ ಎಲ್ಲಿ ಹೋಗ್ತಾರೋ. ವಾವ್, ಏನಿದೆ ಗುರು ಇದು ಪ್ಲೇಸು, ಸಾಕಾಗಿದೆ. ತುರ್ತುಕ್ ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಮ್ಯಾಪಲ್ಲಿ ಟುಟುಕ್ ಅಂತ ಹಾಕಿದೆ, ಟುಟುಕ್ ಅಂತ ತೋರಿಸು, ಮುಗಿದೋಯ್ತು. ಆಮೇಲೆ ಎಲ್ಲೋ ಅಂತ ಗೊತ್ತಾಗಲಿಲ್ಲ. ಸೊ ಇಲ್ಲಿಬ್ರು ಕನ್ನಡದವ್ರು ಎಲ್ಲಿಗೆ ಹೋಗ್ತಾರೆ, ಸೊ ಅವ್ರನ್ನ ಫಾಲೋ ಮಾಡೋಣ. ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗೋಣ. ಓಹೋ ಹೋ 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 ಹೋ. Weak bridge, one vehicle at a time. ಮೇ ಬಿ ಟ್ಯಾಕ್ಸಿಗೆ ಹೋಗ್ಬೇಕನೋ ಬಾರ್ಡರ್ ನೋಡೋಕ್ಕೆ, ಗೊತ್ತಿಲ್ಲ, ನೋಡುವ. ಬ್ರೋ ಎಲ್ಲಿಗೆ ಹೋಗ್ತಿರೋದಾ? ಹಾಂ, ಬಾರ್ಡರಾ? ಹಿಂಗೇನಾ? ನಾನು ಬರೀ ಟುಟುಕ್ ಅಂತ ಹಾಕಿದ್ದೆ, ಟುಟುಕ್ ತೋರಿಸ್ತು. ಅದಕ್ಕೆ ನೀವು ಹೊರಟ್ರಲ್ಲ, ಅದಕ್ಕೆ ನಿಮ್ಮ ಹಿಂದೆ ಬಂದೆ. ಇಲ್ಲೇನಾ? ಓಕೆ, ನಡೀರಿ. ವಾಟರ್ ಕ್ರಾಸಿಂಗ್. ಇಲ್ಲೇನೋ ಚೆಕ್ ಪೋಸ್ಟ್ ಇದೆ, ಚೆಕಿಂಗ್ ಮಾಡುವ. ಹಲೋ. ಇಲ್ಲ ರಿಜಿಸ್ಟರ್ ಮಾಡ್ಬೇಕಾ? ಪರ್ಮಿಟ್ ಎಲ್ಲೂ ಕೇಳೇ ಇಲ್ವಲ್ಲ. ನಮಗೆ ಕಾರ್ದುಗಳ ಹೋಗ್ಬೇಕಾದ್ರೆ ಕೇಳಿದ್ರು. ಪರ್ಮಿಟ್ ಕೇಳಿಲ್ಲ, ಬರೀ ಗಾಡಿ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ಕೇಳಿದ್ರು ಅಷ್ಟೇ. ಪರ್ಮಿಟ್ ಕೇಳಿದ್ರು, ನನಗೆಲ್ಲೂ ಕೇಳಿಲ್ಲ. ಈ ಬಾರ್ಡರ್ ಆದಮೇಲೆ ಇನ್ನೇನಿದೆ ಅಲ್ಲಿ? ತುರ್ತುಕ್ ಅಷ್ಟೇನಾ? ಇನ್ನೇನಿಲ್ಲ ಇಲ್ಲಿ? ಬ್ರೋ ಹೆಂಗಿದೆ ಬುಲೆಟ್ ಪರ್ಫಾರ್ಮೆನ್ಸು? ಚೆನ್ನಾಗಿಲ್ಲ ಸರ್. ಥಾಂಗ್ ಹೋಗ್ಬೇಕು, ಥಾಂಗ್ ಹತ್ರ ಅಂತೆ ಬಾರ್ಡರ್ ಇರೋದು. ಸೊ ಹೋಗಿ ಬಾರ್ಡರ್ ನೋಡ್ಕೊಂಡು ಬರೋಣ. ಸೊ ಬಾರ್ಡ್ರ್ ನೋಡೋಕ್ಕೆ ಹೋಗ್ಬೇಕೀಗ. ಸೂಪರಾಗಿರುತ್ತೆ ಅನಿಸುತ್ತೆ. ಫಸ್ಟ್ ಟೈಮು ಬಾರ್ಡರ್ ನೋಡ್ತಾ ಇರೋದು. ಫುಲ್ ಎಕ್ಸೈಟ್ ಆಗಿದ್ದೀನಿ ಹೆಂಗಿರುತ್ತೆ ಅಂತ. ಥ್ಯಾಂಕ್ ವಿಲ್ಲಾ ಆರ್ಮಿ ಗುಡ್ವಿಲ್ ಸ್ಕೂಲ್ ಟ್ಯಾಕ್ಸಿ. ಓಹೋ ಗುರು, ಏನಿದು? ನೋಡಿ ಬ್ರಿಡ್ಜ್ ಹೇಗಿದೆ, ಚೋಟು ಬ್ರಿಡ್ಜ್, ನಡ್ಕೊಂಡು ಹೋಗೋದಷ್ಟೇ, ಗಾಡಿಗಳೆಲ್ಲ ಆಗಲ್ಲ. ಥಾಂಗ್ ಇನ್ನೂ 5 ಕಿಲೋಮೀಟ್ರು. ರೆಸ್ಟ್ರಿಕ್ಟೆಡ್ ಬಾರ್ಡರ್ ಏರಿಯಾ. सेंटिनल्स ऑफ मेरा भारत महान. सर ये बॉर्डर को यही से जाना है? यही से जाना है. और क्या है सर यहाँ पे देखने के बॉर्डर के बाद? इस तरह के बिजनेस और लास्ट विलेज है, वहाँ से बस आप आके पोस्ट दिखता है ऊपर से, वहाँ ओके. हाँ वहाँ पर हमारे देखने के लिए देते हैं. ओके. वहाँ पे टुकटुक पे नहीं? ओके. देखने को मिल सकता है वो, उनके पाकिस्तान के लोग दिखते हैं वहाँ से? पैसा लेता है, बाइनोकुलर से दिखा देते हैं. ओ बाइनोकुलर से देते हैं. ओके ओके ओके. थैंक यू सर जी, थैंक यू. वेलकम टू बॉर्डर विलेज थांग, लास्ट विलेज ऑफ इंडिया, डिस्टेंस 3.5. गुरु लास्ट विलेज ऑफ इंडिया थांग ಅಲ್ಲಿದ್ದೀನಿ ನಾನು. ವಾವ್ ಯಮ್ಮ, ಕನ್ಯಾಕುಮಾರಿಗೆ ಹೋಗಿದ್ದೆ 8 ವರ್ಷ ಹಿಂದೆ. ಲಾಸ್ಟ್ ವಿಲೇಜ್, ಲಾಸ್ಟ್ ಸಿಟಿ, ಟೌನು ಏನೋ ಒಂದು ಸೌತಲ್ಲಿ. ಸೊ ನಾರ್ತಲ್ಲಿ ಥಾಂಗ್ 3.5 ಕಿಲೋಮೀಟರ್ಸ್ ಹೋದರೆ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಸೊ ಅಲ್ಲಿಗೆ ಹೋದರೆ ಪಾಕಿಸ್ತಾನದವ್ರು ಕಾಣಿಸೋದಂತಾರಂತೆ, ಬೈನಾಕುಲರಲ್ಲಿ ತೋರಿಸ್ತಾರಂತೆ. ಸ್ವಲ್ಪ ದುಡ್ಡು ಕೊಡ್ಬೇಕು ಅದಕ್ಕೆ. ಸೊ ಬೈನಾಕುಲರಲ್ಲಿ ತೋರಿಸ್ತಾರೆ.
ಬಟ್ ಐ ಡೋಂಟ್ ನೋ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ತೋರಿಸೋದು ಅಂತ ಗೊತ್ತಿಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಈ ಕ್ಯಾಮ್ರಾ ಲೆನ್ಸ್ನೇ ಬೈನಾಕುಲರಲ್ಲಿ ಇಡ್ತೀನಿ, ನೋಡೋಣ ಕಾಣಿಸುತ್ತಾ ಹೇಗೆ ಅಂತ. ಸಾರಿ, ಆ್ಯಕ್ಚುಲಿ ತುರ್ಟುಕ್ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂದ್ಕೊಂಡೆ, ತಾಂಗ್ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ನೋಡಿ, ಇದು ತಾಂಗ್ ವಿಲೇಜ್ಗೆ ಹೋಗುವಂಥ ದಾರಿ ತುರ್ಟುಕಿಂದ. ಗುರು ಗರುಡ ನನ್ನನ್ನು ಇಲ್ಲಿ ತನಕ ಕರ್ಕೊಬರ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲಪ್ಪ. ಥ್ಯಾಂಕ್ ಯು ಗರುಡ, ತುಂಬ ಎಮೋಷನಲ್ ಆಗ್ತಾಯಿದ್ದೀನಿ. ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂದರೆ ಸುಮ್ಮನೆನಾ? ಸೂಪರ್. ಪ್ಲಸ್ ನಮ್ಮ ಬಾರ್ಡ್ರ್ ಫಸ್ಟ್ ಟೈಮ್ ನೋಡೋಕ್ಕೆ ಸಿಗ್ತಾ ಇದೆ. सारे जहां से अच्छा हिंदुस्तान हमारा, यस, जय हिंद. ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ತಾ ಇದೆ, ಗೊತ್ತಾಗ್ತಾಯಿಲ್ಲ ಯಾಕೆ ಅಂತ. ಒಂಥರ ಖುಷಿ ಆಗ್ತಾಯಿದೆ ಹೊರಗಡೆಯಿಂದ. ಯು ಆರ್ 22 ಕಿಲೋಮೀಟರ್ ಫ್ರಮ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. Come on, yeah. Tang village, Indo-Pak border viewpoint, and you are under enemy observation. 200 meter ahead. Oh, we are under enemy observation. You are 2 kilometers away from Pakistan occupied and proudly standing at the Thang, the northernmost village of India. Where we have to go? You can go down. Okay. There is a viewing point. They give you binoculars to look at Pakistan. Okay. Nice. You can go down, but yeah. Thanks. You are standing at 1971 War Army Bunker. ನೋಡ್ರಿ ಹೆಂಗಿದೆ ಸುತ್ತಮುತ್ತ. ಕಡೆ ಹೋಗೋಣ, ಅಲ್ಲಿ ಬೈನಾಕುಲರ್ ಕೊಡ್ತಾರೆ, ಅಲ್ಲಿಂದ ಬಾರ್ಡರ್ ನೋಡ್ಬೋದು. ಓಕೆ, ರೆಸ್ಟೋರೆಂಟು ಇದೆ ಅಲ್ಲಿ, ಬಾರ್ಡರ್ ವೇ ರೆಸ್ಟೋರೆಂಟ್. ನೋಡಿ, ಇದು ಥ್ಯಾಂಗ್ ವಿಲೇಜು ಇಂಡಿಯನ್ ಸೈಡು, ಮತ್ತು ಫಾರ್ನ್ ವಿಲೇಜು ಪಾಕಿಸ್ತಾನ್ ಸೈಡು. ಬಿಫೋರ್ 1971 ವಿಲೇಜಸ್ಸು ಟ್ವಿನ್ ವಿಲೇಜ್ ಆಗಿತ್ತು. ಆಮೇಲೆ ಕಾಮನ್ ರಿಲೇಷನ್ಶಿಪ್ ಇತ್ತು. ಅಲಫ್ 1679 1971 ಸೆಪ್ರೇಟೆಡ್, LOC ಸೆಪ್ರೇಟ್ ಆಗಿ ರಿಲೇಷನ್ಶಿಪ್ ಎಲ್ಲ ಎಫೆಕ್ಟ್ ಆಯಿತು. ಸೊ ಹಸ್ಬೆಂಡ್ ಇಲ್ಲಿದ್ದರೆ ವೈಫು ಇನ್ನೊಂದು ಸೈಡ್ ಇರ್ತಾರೆ, ಚಿಲ್ಡ್ರನ್ ಒಂದು ಕಡೆ ಇದ್ದರೆ ಪೇರೆಂಟ್ಸ್ ಒಂದು ಕಡೆ ಇರ್ತಾರೆ. ರಿಲೇಟಿವ್ಸ್ನ ವರ್ಕ್ ಮಾಡ್ತಾ ಇರ್ತಾರೆ, ನೋಡ್ತಾರೆ ಆ ಕಡೆ ಆಪೋಸಿಟು, ಬಟ್ ಮೀಟ್ ಆಗೋಕ್ಕಾಗಲ್ಲ ಬಿಕಾಸ್ ಆಫ್ ದಿಸ್ LOC ಸಪ್ರೇಷನ್. ಓಕೆ, ಇಲ್ಲೇ ಬೈನಾಕುಲರಿಂದ ನೋಡ್ಬೇಕಾ? ಸೊ ಥ್ಯಾಂಗು, ಅದು ಫಿರ್ಸು ಅಂತ ಆ ಕಡೆ ಇದೆ ಪಾಕಿಸ್ತಾನದ. ಈ ಹಿಲ್ ಟಾಪ್ ಬಂದು ಇಂಡಿಯಾದ, ಈ ಹಿಲ್ ಟಾಪ್ ಬಂದು ಪಾಕಿಸ್ತಾನದ. ಆ್ಯಂಡ್ ಅಲ್ಲಿದೆಯಲ್ಲ ಅದು ಇಂಡಿಯನ್ದೆ. ಸೊ ಅಲ್ಲಿ ಇಂಡಿಯನ್ ಬಂಕರ್ಸ್ ಎಲ್ಲ ಮೇಲಿದ್ದಾರಂತೆ. ಗ್ರೀನ್ರಿ ಇದೆಯಲ್ಲ ಆ ಕಡೆ, ಅದು ಪಾಕಿಸ್ತಾನ. ಮಧ್ಯದಲ್ಲಿ ಖಾಲಿ ಇದೆಯಲ್ಲ, ಅದು ನೋ ಮನ್ಸ್ ಲ್ಯಾಂಡ್. ये पाकिस्तान की लैंड है जो सारी अपने को दिख रही है. जो ऊपर ग्रीन वेजिटेशन है वो पाकिस्तान का विलेज है. ऊपर वाली वेजिटेशन ये सारी पाकिस्तान के एरिया में है. वो 4 जो दिख रहे हैं वाइट कलर के, उनके घर और बंकर्स वगैरह भी है बीच में ही. थोड़ी सी ये ऊपर इनकी सड़क जा रही है, और ऊपर करना, ये जो ऊपर इनकी सड़क जा रही है, सड़क के कॉर्नर में इनका बंकर है. हाँ, ये रही सड़क है, देखो ये पाकिस्तान वालों की है. और थोड़ी ऊपर ये इनका बंकर है कॉर्नर में. नीचे कर लो, इंडिया का बंकर दिखा देते हैं. नीचे कर लो इंडिया के बंकर पे, और नीचे और नीचे, और ये इंडिया का बंकर रहा, वो इंडिया का फ्लैग रहा. जय हिंद. 70,000 2 कार के लिए? एक ही का. कितने दिन का है प्लान? 8. और रहने का, खाने का, सब कुछ? लंच, साइट सीन का टिकट वगैरह जो भी है. ओ, परमिट का वो ही देख लेते हैं. हाँ, अच्छा. आराम से घूमो. ठीक है जी, थैंक यू. हाँ, टाइम तो बचता है. ये आप लोग कहाँ तक जाते हैं? अभी मैं डिस्किट जा रहा हूँ. हाँ, लास्ट पॉइंट कौन सा? लास्ट पॉइंट अभी कल सियाचिन का सोच रहा हूँ, और परसों पैंगोंग का. बाद में मनाली से निकल जाऊँगा.
नहीं राइड करके आया बैंगलोर से। कर्नाटक का ही है। हाँ ठीक है जी, थैंक्स, All the best. थैंक यू। Okay. हाँ फ्यूल टैंक है। ಓಕೆ ನೆಕ್ಸ್ಟು ಏನಿದೆ ತುಟ್ಲುಕಲ್ಲಿ ಗೊತ್ತಿಲ್ಲ, ನೋಡಬೇಕು. ಬಟ್ ರೋಡ್ ಮಾತ್ರ ಆಸಮ್ ಆಗಿತ್ತು. ವಾವ್, ಏನಿದೆ ಬಿಡಿಸಿದೆ ಗುರು, ಸಗದಾಗಿದೆ. ಚುಟ್ಟೆಡ್ ಪೌಡ್ರ್ ಏರಿಯಾ. ಓಕೆ, ಬ್ಯಾಕ್ ಟು ಟುಟುಕ್. ತುಳ್ಕೊಳ್ಳಲ್ಲಿ ನೋಡೋಣ ಏನಾದರೂ ಇದೆಯಾ ಅಂತ. ಇಲ್ಲ ಅಂದರೆ ಏನಾದರೂ ತಿನ್ಕೊಂಡು ಬ್ಯಾಕ್ ಟು ಡಿಸ್ಕೆಟ್. ಏನು ಚೆನ್ನಾಗಿದೆ ಅಲ್ಲ ನೀರು. ಕಮಾನ್ ಕಮಾನ್ रेस। रेस। क्या है तुम्हारा नाम? फरहान। फरहान। आएगा। आ जाओ। स्कूल नहीं है आज? आज छुट्टी है। छुट्टी है? खाना हो गया? खाना? हाँ हो गया। बस रेस था। गाड़ी गाड़ी। हाँ चलो चलो चलो, साइड में आ जाओ, साइड में। वो है से का है सब कुछ। हाँ आ जाओ, कमान। हाँ यस यस, कमान। गेयर में डालो, गेयर में डालो। ठीक है भाई। Come on, bye. Okay, Tutuk, Thang border, Thang, the last village of India. ನೋಡಿದ್ವಿ, ಹಾಗೆ ಅದರ ಕಥೆನೂ ಕೇಳಿದ್ವಿ, ತುಂಬ ಬೇಜಾರಾಯಿತು. ನೋಡಿ, ಬರುವಾಗ ಯಾರು ಇರಲಿಲ್ಲ, ಒಬ್ಬನೇ ಇದ್ದೆ, ಬಂದ್ಬಿಟ್ಟೆ. ಇವಾಗ ಎಷ್ಟೊಂದು ಜನ ಇದ್ದಾರೆ. ಸೊ 1 by 1 ವೆಹಿಕಲ್ ಬಿಡ್ತಿದ್ದಾರೆ. ಬಾಲಿ ಕ್ಯೂಸಿನ್ ಅವೈಲಬಲ್ ಅಂತೆ. ಹಿಂದೆ ನೋಡೋಣ. ಸಕ್ಕತ್ತಾಗಿದೆ ಸೈಡ್ ವ್ಯೂ. ಬಾಲ್ಟಿ ಸ್ಪೆಷಲ್ ಮಸಾಲ ಏನೋ ಬಾಲ್ಟಿ ಅಂತ ಏನೋ ಬರುತ್ತಿದ್ದು. ನೋಡೋಣ, ದೋಸೆ ಥರ ಐತೆ, ಏನು ಡಿಫ್ರೆಂಟ್ ಆಗಿರುತ್ತಂತೆ ಬಾಲ್ಟಿಲಿ. ನೋಡಿ, ಈ ವೆದರ್ ನೋಡ್ಕೊಂಡು ದಪ್ಪ ಇದೆ ರೂಮ್. ಓಕೆ ಓಕೆ, ನಮ್ಮ ದೋಸೆನೇ ಬೆಸ್ಟು. ಚಟ್ನಿ ಅಂತ ಏನೋ ಕೊಟ್ಟವ್ರೆ, ಗೊತ್ತಿಲ್ಲ ಹೆಂಗಿದೆ, ಮಾಯನೀಸ ಏನೋ ಮಸಾಲೆನೂ ಮಾಡೋದು. ಅಯ್ಯೋ ಗುರು, ಇಲ್ಲೇ ಒಂದು 1/2 hour 3/4 hour ಆಯ್ತಲ್ಲಿ, ಸುಮ್ಮನೆ ವೇಸ್ಟ್ ಆಯ್ತಲ್ಲಿ. ಬಾಲ್ಟಿ ಸ್ಪೆಷಲ್ ಅಂತೆ. ಇರಲಿ ಪರವಾಗಿಲ್ಲ, ನನ್ನ ಕಡೆ ಒಂಥರ ಇರುತ್ತೆ. ಬಾಲ್ಟಿ ಮಸಾಲ ದೋಸೆ ಅಂತೆ, ಅಂದರೆ ಮಸಾಲ ಕೇಸರ್ ಅಂತಾರೆ ಈ ಕಡೆ. ದೋಸೆನೇ ದಪ್ಪಿತ್ತು. ಗುರು 6 ಗಂಟೆ ತೋರಿಸ್ತೈತಲ್ಲಪ್ಪ,
ತುಂಬ ಲೇಟ್ ಆಗೋಯ್ತು. ಇವತ್ತು ಬುದ್ಧ ಸ್ಟ್ಯಾಚು ನೋಡೋಕ್ಕಾಗಲ್ಲ ಬೆಳಕಲ್ಲಿ. ಸೊ ಬುದ್ಧ ಸ್ಟ್ಯಾಚು ನೋಡೋದನ್ನ ನಾಳೆ ಇಟ್ಕೊಳ್ಳೋಣ. ಈ ಸದ್ಯಕ್ಕೆ ಅಲ್ಲಿ ಹೊಂದರ ಹತ್ರ ಹೋದಾಗ ಅಲ್ಲಿ ಕ್ಯಾಮಲ್ ರೈಡ್ ಅಂತೇನೋ ಹೇಳಿದ್ರಲ್ಲ, ಅದಿದ್ರೆ ನೋಡೋಣ. ಆಮೇಲೆ ಅದೇನೋ ಕಲ್ಚರಲ್ ಶೋ ಮತ್ತು ಡ್ರೆಸ್ ಹಾಕೋದು ಅಂತೇನೋ ಹೇಳಿದರು. ಸೊ ಅದು ನೋಡೋಣ. ಇನ್ನು 1 hour 36 minutes ತೋರಿಸ್ತೈತೆ. Ashok War Memorial, making of the Siachen warrior. ಇದು ಆನ್ ದ ವೇ ಟುಟುಕ್ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಸೊ ಇಲ್ಲಿ ಸಿಯಾಚಿನಲ್ಲಿ ಹೇಗೆ ಫೈಟ್ ಮಾಡಿದ್ರು, ಯಾವ ಥರ ಕಷ್ಟಗಳಿದ್ವು, ಅದನ್ನೆಲ್ಲ ಓವರ್ಕಮ್ ಹೇಗೆ ಮಾಡಿದ್ರು. ಅವ್ರ ಕಾಸ್ಟ್ಯೂಮು ಅಂದರೆ ತುಂಬ ಚಳಿ ಇರುತ್ತಲ್ಲ, ಸೊ ಆ ಚಳೀಲಿ ಕಣ್ಣಿಡ್ಕೊಂಡು ಯುದ್ಧ ಮಾಡ್ಬೇಕಂದ್ರೆ ಸುಲಭ ಅಲ್ಲ. ಬೈಕ್ ಓಡ್ಸೋಕ್ಕೆ ಆಗಲಿಲ್ಲ ನನಗೆ. ಸೊ ಇನ್ನು -0 degrees ಎಲ್ಲ ತುಂಬಾ ಕಷ್ಟ. ಸೊ ಅಲ್ಲಿ ಫೈಟ್ ಮಾಡಿದಂಥ ಯೋಧರ ನೆನಪಿಗಾಗಿ ಈ ಒಂದು ಮೆಮೊರಿಯಲ್ ಇದೆ. ಸೊ ಇಟ್ಸ್ ದ ಹೈಯೆಸ್ಟ್ ಪಾಯಿಂಟು ಆ್ಯಂಡ್ ಕೋಲ್ಡೆಸ್ಟ್ ಪಾಯಿಂಟು ಫೈಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಆರ್ಮಿ ಟ್ರಕ್, ಆರ್ಮಿ ಜೀಪು, ಅಲ್ಲಿ ಆರ್ಮಿ ಕೆಫೆ ಇದೆ. ಹಿಂದೆಗಡೆ ಫುಲ್ ಬೆಟ್ಟಗಳು ಆ್ಯಂಡ್ ಮೆಮೋರಿಯಲು ಅಲ್ಲಿದೆ, ನೋಡ್ಕೊಬಂದು ಬನ್ನಿ. ಸಿಯಾಚಿನ್ ವಾರಿಯರ್ ಬಂಕರ್. ಇದು ಐಸಲ್ಲಿ ಓಡಿಸ್ತಾರಲ್ಲ ಅದು. ಬಟ್ ಇದು ಸಿಯಾಚಿನ್ ವಾರಲ್ಲಿ ಹೈಯೆಸ್ಟ್ ಪಾಯಿಂಟಿಂದ ಒಳ್ಳೆ ಅನಿಸುತ್ತೆ. ಸೊ ಅಲ್ಲಿ ವಾರ್ ಮಾಡಿದ್ರಲ್ಲ, ಆ ವಾರಿಯರ್ಸ್ನ ಮೆಮೊರಿಗೋಸ್ಕರ ಇದು ಕಟ್ಟಿದ್ದಾರೆ ಇಲ್ಲಿ. ಚೋಕ್ ಅಂತ ಪ್ಲೇಸು. ಆ್ಯಂಡ್ ಇದೆಲ್ಲ ವಾರಿಯರ್ಸ್ ಲಿಸ್ಟೆಲ್ಲ ಹಾಕಿದ್ದಾರೆ ಇಲ್ಲಿ, ತೋರಿಸ್ತೀವಿ ಬನ್ನಿ. When you go home, tell them of us and say, for your tomorrow we gave our today, Amar Jawan. ವಾರ್ ಮೆಮೊರಿಯಲ್ಲಿ ನಮ್ಮ ಬ್ರೇವ್ ಸೋಲ್ಜರ್ಸ್ ಹೂ ಸ್ಯಾಕ್ರಿಫೈಡ್ ದರ್ ಲೈಫ್, ಸಲ್ಯೂಟೆಡ್ ದೆಮ್. ಸೊ ಇವಾಗ ವಾಪಸ್ ಹೋಗೋಣ. ಅಲ್ಲಿ ಕೆಫೆ ಇದೆ. ಸೊ 10 rupees ಅಷ್ಟೇ. ಸೊ ಟೀ ಕುಡ್ಕೊಂಡು ಸೊ ವಾಪಸ್ ಡಿಸ್ಕಿಟ್ ಹೋಗೋಣ. ನೋಡಿ ಏನು ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಸಕ್ಕತ್ತಾಗಿದೆ. ಓಕೆ, 6:36 ತೋರಿಸ್ತಾ ಇದೆ. ಇಲ್ಲಿ ಏನು ಮಾಡೋದು, ನಾಳೆ ಹೋಗೋಣ. ಮೈತ್ರಿ ಬುದ್ಧ ಹೋಗೋದಕ್ಕೆ ಟೈಮೇ ಸಿಗ್ತಿಲ್ಲ ಗುರು. ನಾಳೆ ಬೆಳಿಗ್ಗೆ ಎದ್ದು ಹೋಗೋಣ. ಅದು ಮೆಮೋರಿಯಲ್ ಸ್ವಲ್ಪ ದೂರ ಅಲ್ಲಿ ಪಾರ್ಕಿಂಗಿಂದ. ಸೊ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಏನು ನಡ್ಕೊಂಡು ಹೋಗ್ಬೇಕು ಅಂದರೆ 2-3 ಕಿಲೋಮೀಟ್ರ್ ಅಲ್ಲ, ಏನೋ 500 ಮೀಟ್ರ್ ನಡಿಬೇಕನೋ ಅಥವಾ 300 ಮೀಟ್ರ್ ನಡಿಬೇಕನೋ ಅಷ್ಟೇ. ಸೊ ನಾನು ನೋಡಿಕೊಂಡು ವಾಪಸ್ ಬರ್ತಾಯಿದ್ದೆ. ಯಾರೋ ಒಬ್ಬರು ಅಂಕಲ್ ಕೇಳಿದ್ರು ಏನಿದೆ ಇಲ್ಲಿ ಅಂತ. ವಾರ್ ಮೆಮೋರಿಯಲ್ ಇದೆ ಅಂದ. ಅಷ್ಟೇನಾ ಅಂದರೆ ಏನು ಅರ್ಥ ಬ್ರೋ? ಮೆಮೋರಿಯಲ್ ಇನ್ನೇನು ಹೇಳ್ಬೇಕಿತ್ತಲ್ಲಿ? ತಾಜ್ಮಹಲ್ ಕಟ್ಬೇಕಿತ್ತಾ? ಏನಿದೆ ಏನಿರುತ್ತೆ? ಸಿಯಾಚಿನ್ ವಾರಿಯರ್ಸ್ ಹೆಸರೆಲ್ಲ ಕೊಟ್ಟಿದ್ದಾರೆ ರೆಸ್ಪೆಕ್ಟಾಗಿ, ಮೆಮೋರಿಯಲ್ ಬರೆದಿದ್ದಾರೆ ಅಂತ ಅಷ್ಟೇ. ಅದು ವಾಲ್ ಅಷ್ಟೇನಾ? ವಾಲ್ ಅವರು ಏನು ಕರೋದು, ಏನು ವಾಲ್ ಅದು ಗಾಡ್.
ವಾಲ್ ನನಗೆ ನಗು ಬಂತು, ಏನು ಗುರು ಹಿಂಗೆಲ್ಲ ಮಾತಾಡ್ತಾರೆ ಅಂತ. ಅಂದರೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಾ ಅಂತ ಅವ್ರದ್ದು. ಅದೇ ತಾಜ್ ಮಹಲ್ ಥರ ಏನಾದರೂ ಇದ್ಬಿಟ್ಟಿದ್ರೆ ನಡ್ಕೊಂಡು ಹೋಗ್ಬಿಡ್ತಿದ್ರಾ? ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು ಜನ. ಜಾಗ ನೋಡೋಕ್ಕೆ ಹೋಗಲ್ಲ, ನಿಮ್ಮ ವಾರಿಯರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಹೋಗಿರ್ತಾರೆ ಮೆಮೋರಿಯಲ್ಗೆ. ಆ ಜಾಗ ನಿಮ್ಗೇನು ತಾಜ್ ಮಹಲ್ ಥರ ಭವ್ಯವಾಗಿರ್ಬೇಕಾ? ಮೆಮೋರಿಯಲ್ಲು ಇದು ನೋಡಿ, ಮೆಮೋರಿಯಲ್ ನೋಡಿ, ಎಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನೋಡಿ. ಮನೆಗೆ ಹೋಗಿ ಹೇಳಿ, ನಾನು ಈ ಥರ ಜಾಗಕ್ಕೆ ಹೋಗಿದ್ದೆ ಮೆಮೋರಿಯಲ್ಗೆ, ಇಷ್ಟು ಜನ ಸಿಯಾಚಿನ್ ವಾರಿಯರ್ಸು 1971 ವಾರಲ್ಲಿ ಫೈಟ್ ಮಾಡಿ ನಮ್ಮ ಪ್ರಾಣನ ಕೊಟ್ಟಿದ್ದಾರೆ ನಮಗೋಸ್ಕರ, ನಮ್ಮ ನಾಳೆಗೋಸ್ಕರ. ಅವರ ಅಂದಿನ ದಿನವನ್ನು ಮುಡುಪಾಗಿಟ್ಟು ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿ ಅಂತ ಬರೆಯುತ್ತೆ. ಅದು ಬಿಟ್ಟು ವಾಲ ಏನೂ ಇಲ್ವಾ ಅಷ್ಟೇ ಅಂತಂದರೆ ಪಾಪ ಒಂದಿತ್ತು. ಬಟ್ ಏನು ಮಾಡಲಿ, ನನಗೆ ಬುದ್ಧಿ ಬರಲ್ಲ ಅವರು. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತೋರಿಸಿದ್ನಲ್ಲ, ಇನ್ನು 21 ಮಿನಿಟ್ಸ್ ತೋರಿಸೈತೆ ಗುರು. ಇನ್ನೊಂದು ಬ್ರಿಡ್ಜು ಮಸ್ತ್ ಇದೆ ಬ್ರಿಡ್ಜ್. ಮರಳು ನೋಡಿದ್ರು ಎಷ್ಟು ನುಣುಪಾಗಿದೆ, ಇನ್ನೂಗಿದೆ. Very nice. Welcome to Durga Bridge. Durga Bridge ಇದು ಮಾ ದುರ್ಗಾ ಹೆಸರಲ್ಲಿ ಇಟ್ಟಿದ್ದಾರೆ. ಎಸ್, ಯೂಟ್ಯೂಬಲ್ಲಿ ನೋಡ್ತೀರಾ ಏನು ಸಕಾಲ ಕಷ್ಟ ಇದೆ ರೋಡು ಹಂಗೆ ಹಿಂಗೆ ಅಂತ. ಸೊ ಇದೇ ರೋಡ್ಗಳೇ ಅವಾಗ ಬಂದಿರೋರು ವಿಡಿಯೋ ಮಾಡಿ ಹಾಕಿರೋದು. ಬಟ್ ಇವಾಗ ನೀಟಾಗಿ ಟಾರೆಲ್ಲ ಹಾಕಿ ನೀಟಾಗಿ ಪೇವ್ಡ್ ರೋಡ್ ಮಾಡಿದ್ದಾರೆ ನೋಡಿ. ಇದೆಲ್ಲ ರೋಡು ಇದೇ ಥರನೇ ಕಲ್ಲು ಮಣ್ಣಿತ್ತು, ಹಿಂಗಿಂದನೇ ಕ್ರಾಸ್ ಮಾಡ್ತಾಯಿದ್ರು. ಅವಾಗ ಕ್ರಾಸ್ ಮಾಡೋಕ್ಕೆ ಹೆವಿ ಕಷ್ಟಪಡಬೇಕಿತ್ತು. ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿತ್ತು, ಎಲ್ಲ ಕಡೆ ಸ್ಟಾಪ್ ಮಾಡಿ ಹೋಗಬೇಕಿತ್ತು. ಆ್ಯಂಡ್ ನೀರು ಕೂಡ ಬಂದ್ಬಿಡ್ತಿತ್ತು, ವಾಟರ್ ಕ್ರಾಸಿಂಗ್ ಇರ್ತಿತ್ತು. ಸೊ ಈ ಥರ ಎಲ್ಲ ಎಷ್ಟೊಂದು ಚಾಲೆಂಜಸ್ ಇತ್ತು. ಇವಾಗ ಅದೆಲ್ಲ ಇಲ್ಲ. ಯಾಕೆ ಅಂದರೆ ನೀಟಾಗೆ ಬೆಣ್ಣೆ ಥರ ರೋಡ್ ಮಾಡೋರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಖತ್ತಾಗೆ. ಸೊ ಅದನ್ನೇ ನಾನು ಹೇಳಿದ್ದು, ಈ ವರ್ಷ ಒಂದು ಸ್ವಲ್ಪ ಅಲ್ಲೂ ಇಲ್ಲಿ ಆಫ್ ರೋಡ್ ಸಿಗ್ತಾಯಿದೆ. ನೆಕ್ಸ್ಟ್ ಇಯರ್ ಬಂದ್ಬಿಟ್ರಂತೆ ಏನಿರಲ್ಲ, ಇದೇ ಥರ ರೋಡ್ ಇರುತ್ತೆ, ಯಾರು ಬೇಕಾದ್ರೂ ಬರ್ಬೋದು. ಅಕಸ್ಮಾತ್ ನೀವು ಆಫ್ ರೋಡೇ ಮಾಡಬೇಕು ಅಂದರೆ ಈ ವರ್ಷ ಬರಬೇಕಿತ್ತು. ಈ ವರ್ಷ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ವರ್ಷ ಅಟ್ಲೀಸ್ಟ್ ಬನ್ನಿ, ಎಲ್ಲೋ ಸ್ವಲ್ಪ ಸಿಗುತ್ತೆ. 145 ಡಿಸ್ಕಿ 52 170 ಹೋಗಿದ್ವಲ್ಲ, ಇದೇ ಅದು. Subhash Girda, yes, you did it. Good boy.
ಇದು ಹಂದರ್ ಸ್ಯಾಂಡ್ ಡೂನ್ ಅಂತ. ಸೊ ಇಲ್ಲಿ ಡಬಲ್ ಕ್ಯಾಮಲ್ ಸಿಗುತ್ತೆ. ಆ್ಯಂಡ್ ಇವಾಗ ಸೆಪ್ಟೆಂಬರ್ಲಿ ಒಂದು ಫೆಸ್ಟಿವಲ್ ನಡೀತದೆ, ಅಲ್ಲಿ ಲಡಾಖಿ ಡ್ರೆಸ್ ಹಾಕೊಂಡು ಫೋಟೋ ಇಡ್ಸ್ಬೋದು. ಸೊ ಆರ್ಚರಿ ಗನ್ ಗೇಮ್ ಲಡಾಖಿ ಗೇಮ್ಸ್. They have rifle. ಉಳಿದ ಕ್ಯಾಮಲ್ಸು 15 ಮಿನಿಟ್ಸ್ಗೆ 490 rupees ಅಂತ. नहीं खाएगा, ये नहीं खाता। आज मैं दिखाऊंगी कैसे। ये घोड़ा है। अच्छा तो नहीं कर। अच्छा इसके साथ खाओ। नहीं ये These are little different, right? It's the same. The smell only. Just a win.